ಸರ್, ಇವಾಗ ಆತ ನಮ್ಮ ಜೊತೆಗೆ ಅಲ್ಲಿ ಸ್ಥಳೀಯ ನಿವಾಸಿಯಾದಂತ ಶ್ವೇತಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಏನು ರಸ್ತೆಗಾಗಿ ಬೇಡಿಕೆ ಇಟ್ಟಿದ್ದೀರಾ? ಅಂದ್ರೆ ಅದು ನೂರಾರು ವರ್ಷಗಳ ಸಮಸ್ಯೆ ಹೇಗೆ ಅಂತ? ಅಂದ್ರೆ ಕರೆಮನೆ ಕಟ್ಟೆ ಕಲ್ಲಮಾಮುಂಡೂರು ಪ್ರದೇಶ. ಹೌದೌದು. ಹಾ, ಎಷ್ಟು ಹೌದು. ಎಷ್ಟು ವರ್ಷಗಳಿಂದ ಅಲ್ಲಿ ರಸ್ತೆ ಸಮಸ್ಯೆ ಇದೆ? ರಸ್ತೆ ಆಗೇ ಇಲ್ವಾ? ಇಲ್ಲ, ಇಲ್ಲಿವರೆಗೆ ನಮಗೆ ರಸ್ತೆ ಆಗೇ ಇಲ್ಲ. ಹ್ಮ್ ಅಂದ್ರೆ ನಾವೊಂದು ತುಂಬಾ 106 ವರ್ಷಗಳಿಂದ ನಮಗೆ ರೋಡಿನ ಸಮಸ್ಯೆ ಉಂಟು. ಹಾ ಅಂದ್ರೆ ಇಲ್ಲಿ ನಾವೊಂದು ಪರಿಶಿಷ್ಟ ಪಂಗಡದ ಒಂದು 10 ಮನೆ ಈ ತರ 4 ಮನೆ ಇದ್ದೇವೆ. ಹಾ ಹಾ ಇಲ್ಲಿ ತನಕ ಕೂಡ ನಮಗೆ ರೋಡಿನ ವ್ಯವಸ್ಥೆ ಇಲ್ಲ. ಅಂದ್ರೆ ನಾವೊಂದು ಪೇಟೆಗೆ ಬರ್ಬೇಕಾದ್ರೂ ಸಹ ಹ್ಮ್ 1-2 ಕಿಲೋಮೀಟರ್ ನಡ್ಕೊಂಡೇ ಬರ್ಬೇಕು. ಹಾ 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 ಹಾಗೆ ನಾವು ಹೋಗೋ ದಾರಿಲಿ 1-2 ಕೆರೆ, ಒಂದು ಹಳ್ಳ ಎಲ್ಲ ಸಿಗ್ತದೆ. ಹ್ಮ್ ಈ ಮಳೆಗಾಲ ಟೈಮಲ್ಲೆಲ್ಲ ಅದ್ರಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಹಳ್ಳ ಎಲ್ಲ ತುಂಬಿ ಹರಿತದೆ. ಹಾ ಹಾ ಹಾಗೆ ಆ ಹಳ್ಳದ ಬದಿಯಲ್ಲಿ ನಾವು ಹೋಗುದು ಸಹ ಒಂದು ಬೇರಿನ ಮೇಲೆ ನಡ್ಕೊಂಡು ಹೋಗುದು. ನಡ್ಕೊಂಡು ಹೋಗುವಷ್ಟು ಕೂಡ ನಮಗೆ ಅಲ್ಲಿ ದಾರಿಯ ವ್ಯವಸ್ಥೆ ಇಲ್ಲ. ಹ್ಮ್ ಹಾಗೆ ಒಂದು ಹುಷಾರಿಲ್ಲದವರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಸಹ ಹೊತ್ತುಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ನಮಗೆ. ಹಾ ಹಾ ಮಳೆಗಾಲದಲ್ಲೆಲ್ಲ ಹುಷಾರಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಕೇಳುವವರೇ ಯಾರು ಇಲ್ಲ. ಆ ಹಾ ತರ ಇದೆ ಇಲ್ಲಿ ಪರಿಸ್ಥಿತಿ. ಹಾ ಹಾ ಅಂದ್ರೆ ಹಾಗೆ ರಸ್ತೆಯ ಬೇಡಿಕೆಯನ್ನ ಶಾಸಕರಲ್ಲಾಗಲಿ ಅಥವಾ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಏನಾದ್ರೂ ಮಾತಾಡಿದ್ರ ಅಥವಾ ಮನವಿ ಏನಾದ್ರೂ ಸಲ್ಲಿಸಿದ್ರ ಅಂತ? ಮನವಿ ಕೊಟ್ಟಿದ್ದೇವೆ ನಾವು. ಹ್ಮ್ ಹಾಗೆ ಇಲ್ಲಿವರೆಗೆ ರೋಡು ಆಗಿಲ್ಲ ಇನ್ನು ಕೂಡ. ಏನಾದ್ರು ಭರವಸೆ ಏನಾದ್ರು ಕೊಟ್ಟಿದಾರಾ? ಮಾಡ್ತೇವೆ ಏನಾದ್ರು? ಭರವಸೆ ಮಾಡ್ತೇವೆ ಅಂತ ಹೇಳ್ತಾರೆ ಹೊರತು ಇಲ್ಲಿವರೆಗೆ ಸಹ ನಮಗೆ ಆಗಿಲ್ಲ. ಹಾ ಹಾ ಹಾಗೆ ಅಂದ್ರೆ ಆ ಕಾಲ್ದಾರಿಯಲ್ಲೇ ನೀವು ನಡ್ಕೊಂಡು ಹೋಗುದು, ನಡ್ಕೊಂಡು ಬರುದು, ಹೌದು, ವಾಹನಗಳು? ಕಾಲ್ದಾರಿಯಲ್ಲೇ ಹೋಗುದು. ತುಂಬಾ ಶಾಲೆ ಮಕ್ಕಳೆಲ್ಲ ಆ ಕೆರೆಗೆ, ಒಂದು ಶಾಲೆ ಮಕ್ಕಳು ಕೂಡ ಆ ಕೆರೆಗೆ ಬಿದ್ದಿದ್ದಾರೆ. ದೊಡ್ಡವರು ಕೂಡ ಜಾರಿ ಬಿದ್ದಿದ್ದಾರೆ. ಅಂದ್ರೆ ಅದ್ರ ಬದಿಯಲ್ಲಿ ನಡ್ಕೊಂಡು ಹೋಗುವಷ್ಟು ಕೂಡ ನಮಗೆ ದಾರಿ ಇಲ್ಲ. ತುಂಬಾ ಹಾ ಜಾಗ್ರತೆ ಇಲ್ಲ. ಮಳೆಗಾಲದಲ್ಲಂತೂ ತುಂಬಾ ಕಷ್ಟ ಆಗ್ತದೆ ನಮಗೆ. ಹಾ ಹಾ ಹಾ